ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಹಾಸ್ಪಿಟಲ್ಗೆ ಹೋಗೋ ಹಿಂದಿನ ದಿನ ವಿಡಿಯೋ ಇದು. ನಾಳೆ ಆಕ್ಚುಲಿ ಸಿ ಸೆಕ್ಷನ್ ಇದೆ ನನಗೆ. ನಾಳೆ ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ. ಆಲ್ರೆಡಿ ಇದನ್ನೆಲ್ಲ ಜೋಡಿಸ್ಕೊಂಡಿದ್ದೆ. ಇದು ಹಾಸ್ಪಿಟಲ್ ಬ್ಯಾಗ್ಸ್ ನನ್ಗೆ ಸಪ್ರೇಟು, ಬೇಬಿಗೆ ಸಪ್ರೇಟು, ಮತ್ತೆ ರಾಜೀವ್ಗೆ ಸಪ್ರೇಟು, ಅಮ್ಮಂಗ್ ಸಪ್ರೇಟ್ ಅಂತ. ಬಟ್ ಸ್ಟಿಲ್ ಒಂದ್ಸಲ ರೀಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಓಪನ್ ಮಾಡಿ ಇಟ್ಕೊಂಡಿದೀನಿ. ರಾಜೀವ್ ಕೂಡ ಬಂದಿದ್ರಲ್ಲ, ಅವ್ರಿಗೂ ಇದನ್ನೆಲ್ಲ ತೋರ್ಸೋಣ ಏನೇನ್ ತಗೊಂಡಿದೀನಿ ಅಂತ. ಅವರು ಐಲ್ಯಾಂಡ್ ಅಲ್ಲಿ ಇದ್ದಾಗ ನಾನೆಲ್ಲ ಆನ್ಲೈನ್ ಆರ್ಡರ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಸರ್ಟನ್ ಥಿಂಗ್ಸ್. ಇನ್ನೊಂದ್ ಸ್ವಲ್ಪ ತರೋದಿತ್ತು. ಸೊ ಫೈನಲಿ ಏನಾದ್ರು ಮಿಸ್ ಮಾಡಿದೀವ ಲಾಸ್ಟ್ ಅವರ್ ಅಲ್ಲಿ ಅಂತ ಚೆಕ್ ಮಾಡ್ತಾ ಇದೀನಿ. ನಾಳೆ ಆಪರೇಷನ್ ಇದೆ, ಸೊ ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೀನಿ. ಸ್ವಲ್ಪ ನರ್ವಸ್ನೆಸ್ ಇದೆ. ಒಂದೊಂದ್ಸಲ ಫುಲ್ ನರ್ವಸ್ನೆಸ್ ಪೀಕ್ ಅಲ್ಲಿ ಹೋಗ್ಬಿಡುತ್ತೆ, ಒಂದೊಂದ್ಸಲ ಇಲ್ಲ ಬೇಬಿ ಬರ್ತಿದೆ ಅನ್ನೋ ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ. ಅಭಿ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾನೆ ಮಗು ನೋಡೋದಕ್ಕೆ ಅಂತ. ಅವನಿಗೆ ನನಗಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ಅವನಿಗಿದೆ. ಸೊ ಜೊತೆಗೆ ಪ್ರಿಪರೇಷನ್ ಮಾಡ್ಕೋಬೇಕಲ್ವಾ, ಸೊ ಅದಕ್ಕೆ ಲಾಸ್ಟ್ ಮೂಮೆಂಟ್ ಚೆಕ್ ಮಾಡೋಣ ಅಂತ ಇಟ್ಕೊಂಡಿದೀನಿ. ಒಂದು 4-5 ಮೆಟರ್ನಿಟಿ ಫೀಡಿಂಗ್ ನೈಟಿಸ್ ತಗೊಂಡಿದೀನಿ. ಜೊತೆಗೆ ನನಗೆ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಯೂಸ್ ಮಾಡೋಕೆ ಅಂತ ಇದು ನಂದು ಆಕ್ಸೆಸರೀಸ್, ಕೋಮ್ ಮತ್ತೆ ಲಿಪ್ ಬಾಮ್, ಸ್ಟಿಕ್ಕರ್ಸ್ ಆ ಥರ ಎಲ್ಲ ಇಟ್ಕೊಂಡಿದ್ದೀನಿ, ಬೇಸಿಕ್ ಸೆಟ್. ಇದ್ರ ಜೊತೆಗೆ ಆಮೇಲೆ ಟಾಯ್ಲೆಟ್ರೀಸ್ ಎಲ್ಲ ಒಂದು ಬ್ಯಾಗ್ ಸಪರೇಟ್ ಬ್ಯಾಗ್ ಮಾಡ್ಕೊಂಡಿದ್ದೀನಿ. ಟೂತ್ ಬ್ರಷ್, ಪೇಸ್ಟ್, ಹ್ಯಾಂಡ್ ವಾಶ್ ಮತ್ತೆ ಫೇಸ್ ವಾಶ್ ಇದೆಲ್ಲ ಏನ್ ಬೇಕಂತ ಸಪರೇಟ್ ಮಾಡ್ಕೊಂಡಿಟ್ಟಿದ್ದೀನಿ. ಆಮೇಲೆ ಇದು ಮೆಟರ್ನಿಟಿ ಬೆಲ್ಟ್ ನನಗೆ ಯೂಸಿಗೆ ಬರುತ್ತೆ ಅಂತ ಮುಂಚೆನೆ ತರಿಸಿಟ್ಕೊಂಡಿದ್ದೀನಿ. ಇದಾದ್ಮೇಲೆ ಇದು ನಂದು ಟ್ಯಾಬ್ಲೆಟ್ಸ್ ಬಾಕ್ಸ್, ಐರನ್ ಮತ್ತೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರಲ್ಲ ಅದನ್ನ ಸಪರೇಟ್ ಆಗಿ ಹಾಕಿ ಇಟ್ಕೊಂಡಿದ್ದೀನಿ. ನಂದು 2 ಸ್ಟ್ಯಾಪ್ಸ್ ಏನೋ ಉಳಿದಿದೆ, ಅದನ್ನು ಕೂಡ ಅಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನ ಸಪರೇಟ್ ಆಗಿ ಇಟ್ಕೊಂಡಿದ್ದೀನಿ. ಜೊತೆಗೆ ಇದು ಇನ್ನೊಂದು ಸಪರೇಟ್ ಸೆಟ್ ಕಾಟನ್ ಕಿವಿ ಇಟ್ಕೊಳ್ಳೋದಕ್ಕೆ, ಮತ್ತೆ ಪಿನ್ ಸೆಟ್, ಸೇಫ್ಟಿ ಪಿನ್ಸ್ ಏನಾದ್ರು ಬೇಕಾಯ್ತು ಅಡಿಷನಲ್ ಅಂತ ಹೇಳ್ಬಿಟ್ಟು ಇದಿಷ್ಟು ಸಪರೇಟ್ ಇಟ್ಕೊಂಡಿದ್ದೀನಿ. ನಂದು ಇಷ್ಟೇ. ಇದ್ರ ಜೊತೆಗೆ ಬೇಬಿದ ಜಾಸ್ತಿ ಇದೆ. ಆಕ್ಚುಲಿ ಒಂದು ಸಪರೇಟ್ ಬೇಬಿ ಬ್ಯಾಗ್ ಮಾಡಿಟ್ಟಿದ್ದೀನಿ. ಅದರಲ್ಲಿ ಇದು ಕಾಟನ್ ಎಲ್ಲ ಇದು ಲವ್ ಲ್ಯಾಬ್ ಬ್ರ್ಯಾಂಡ್ ಇಂದು ಕಾಟನ್ ವೈಪ್ಸ್, ಬೇಬಿ ವಾಶ್ ಕ್ಲೋತ್ಸ್ ಅಂದ್ರೆ ಟವಲ್, ಮಸ್ಲಿನ್ ಕ್ಲಾತ್ ಟವಲ್ಸ್ ಇದೆ. ಇದನ್ನೆಲ್ಲ ಆರ್ಡರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ತರ ಸ್ಮಾಲ್ ಟವಲ್ಸ್ ಇದೆ, ಬೇಬಿಗೆ ಏನಾದ್ರು ವೈಪ್ ಮಾಡೋಕ್ಕೆ, ಫುಲ್ ಎಲ್ಲ ಒರೆಸೋದಕ್ಕೆ ಅಂತ ಇದು ಯೂಸ್ ಆಗುತ್ತೆ. ಚೆನ್ನಾಗಿದೆ ಆಕ್ಚುಲಿ, ಇದಿಷ್ಟ ಆಯ್ತು ನನಗೆ. ಆಮೇಲೆ ಲವ್ ಲ್ಯಾಪ್ ಇಂದ ಇದು ತಗೊಂಡಿದ್ದೀನಿ, ಬೇಬಿ ವೈಪ್ಸ್ ಸೆಟ್ ಬಂದಿತ್ತು. ಬಟ್ ಒಂದ್ ಮಾತ್ರ ಕ್ಯಾರಿ ಮಾಡ್ತಿದ್ದೀನಿ ಹಾಸ್ಪಿಟಲ್, ಮಿಕ್ಕಿದೆಲ್ಲ ಮನೇಲೆ ಇಡೋಣ ಅಂತ ಎಲ್ಲ ಹಾಸ್ಪಿಟಲ್ ಬ್ಯಾಗ್ ಅಲ್ಲಿ ಇದನ್ನ ಕ್ಯಾರಿ ಮಾಡ್ತಾ ಇದ್ದೀನಿ. ಇದು ನಾ ಫಸ್ಟ್ ಟೈಮ್ ಐಲ್ಯಾಂಡ್ ಅಲ್ಲಿ ಬೇಬಿಗೆ ಅಂತ ಇದೊಂದು ಸೆಟ್ ತಗೊಂಡಿದ್ದು. ಇದನ್ನ ಕೂಡ ಯೂಸ್ ಮಾಡೋಣ ಅಂತ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದ್ಸಲ ವಾಟರ್ ವಾಶ್ ಮಾಡಿ ಈ ತರ. ಆಮೇಲೆ ಬೇಬಿಗೆ ಅಂತ ಸಪರೇಟ್ ಆಗಿ ಇನ್ನೇನು ಅಂದ್ರೆ ಬೇಬಿ ನ್ಯಾಪಿಸ್ ತರಿಸಿದ್ದೀನಿ, ಐಲ್ಯಾಂಡ್ ಇಂದಾನೆ ತರಿಸಿದ್ದೀನಿ. ಇದು ಆಕ್ಚುಲಿ ನನ್ನ ಫ್ರೆಂಡ್ ಒಬ್ಳು ಚೆನ್ನಾಗಿದೆ ಬೂಟ್ಸ್ ಅಲ್ಲಿ ಅಂತ ಹೇಳಿದ್ಲು, ರೆಕಮೆಂಡ್ ಮಾಡಿದ್ಲು. ಸೊ ಅದಕ್ಕೆ ಇದನ್ನ ನಾನು ಅಲ್ಲಿಂದಾನೆ ತರಿಸಿದೆ. ಅಮೆಝಾನ್ ಅಲ್ಲೂ ತುಂಬಾ ಪ್ರಾಡಕ್ಟ್ಸ್ ಪ್ಯಾಂಪರ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ, ಬಟ್ ಸ್ಟಿಲ್ ಇದು ಖಾಲಿ ಆದ್ಮೇಲೆ ತರ್ಸ್ಕೊಳ್ಳೋಣ ಅಮೆಝಾನ್ ಅಲ್ಲಿ ಅಂತ. ಮತ್ತೆ ಇದು ಬೇಬಿ ಆಂಟಿ ರ್ಯಾಶ್ ಕ್ರೀಮ್, ಡೈಪರ್ಸ್ ಯಾವಾಗ್ಲೂ ಹಾಕ್ತಾ ಇದ್ರೆ ಯೂಸ್ ಆಗುತ್ತೆ ಅಂತ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು. ಇದನ್ನು ಬೂಟ್ಸ್ ಅಲ್ಲೇ ಸಿಗುತ್ತಂತ ಐಲ್ಯಾಂಡ್ ಅಲ್ಲಿ. ಸೊ ಇದೊಂದು ಬೇಬಿ ಆಂಟಿ ರ್ಯಾಶ್ ಕ್ರೀಮ್ ತಗೊಂಡಿದ್ದೀನಿ. ಬೇಬಿ ಪೌಡರ್ಸ್, ಮತ್ತೆ ಇದು ನನ್ ಬೆಸ್ಟ್ ಅನಿಸ್ತು, ಅವಿನೋ ಕ್ರೀಮ್, ತುಂಬಾ ಚೆನ್ನಾಗಿ ಬರ್ತಿದೆ. ಇದನ್ನ ಆಕ್ಚುಲಿ ನಾನು ಕೂಡ ಯೂಸ್ ಮಾಡ್ತಿದ್ದೆ, ತುಂಬಾ ಎಫೆಕ್ಟಿವ್ ಅನಿಸ್ತು ನನಗೆ ರಿಸಲ್ಟ್ಸ್. ತುಂಬಾ ಸೆನ್ಸಿಟಿವ್ ಆಗ್ಬಿಟ್ಟಿತ್ತು ಪ್ರೆಗ್ನೆನ್ಸಿಲಿ ನನ್ನ ಸ್ಕಿನ್. ಸೊ ಇದನ್ನ ನಾನು ಯೂಸ್ ಮಾಡ್ತಿದ್ದೆ, ಅಭಿಗೂ ಯೂಸ್ ಮಾಡ್ತಿದ್ದೆ. ಸೊ ಇಟ್ ಈಸ್ ನ್ಯೂ ಬಾರ್ನ್ಗೂ ಹಚ್ಬೋದು. ಸೊ ಇದನ್ನ ನಾನು ತಗೊಂಡಿದ್ದೀನಿ ಬೇಬಿ ಕ್ರೀಮ್ಗೆ ಅಂತ. ನೋಡೋಣ ಇದ್ರ ಮೇಲೆ ಡಾಕ್ಟರ್ಸ್ ಏನಾದ್ರು ಬೇರೆ ಸಜೆಸ್ಟ್ ಮಾಡಿದ್ರೆ ಪೀಡಿಯಾಟ್ರಿಷಿಯನ್ ಅದನ್ನ ಅಪ್ಲೈ ಮಾಡೋಣ ಅಂತ. ಆಮೇಲೆ నేను ಹ್ಯಾಂಡ್ ಸ್ಯಾನಿಟೈಸರ್ ತಗೊಂಡಿದ್ದೀನಿ, ಹ್ಯಾಂಡ್ ವಾಶ್ ತಗೊಂಡಿದ್ದೀನಿ. ಇದಿಷ್ಟು ಜೊತೆಗೆ ಫೇಸ್ ವಾಶ್, ಇದನ್ನೆಲ್ಲ ಒಂದ್ ಸೆಟ್ ಬಾಕ್ಸ್ ಅಲ್ಲಿ ಇಡ್ತಾ ಇದ್ದೀನಿ. ಬೇಬಿ ಸೆಟ್ ಪೂರ್ತಿ ಕಂಪ್ಲೀಟ್ ಆಗಿ ಇದನ್ನೆಲ್ಲ ನಾನು ಜೋಡಿಸ್ಕೊಟ್ಬಿಟ್ರೆ ಅಮ್ಮಂಗೆ ಯೂಸ್ ಅಲ್ಲಿ ಹೆಲ್ಪ್ ಆಗುತ್ತೆ ಅವ್ರು ಯೂಸ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಅದೇ ಒಂದು ಸಪ್ರೇಟ್ ಮಾಡಿಟ್ಟಿದ್ದೀನಿ. ಆಕ್ಚುಲಿ ಮುಂಚೆನೆ ಎಲ್ಲ ಇದನ್ನ ಪ್ಯಾಕ್ ಮಾಡಿಟ್ಟಿದ್ದೆ, ಮತ್ತೆ ಈಗ ರೀಚೆಕ್ ಮಾಡೋಣ ಅದಕ್ಕೋಸ್ಕರ ಎಲ್ಲ ಮತ್ತೆ ಹೊಡ್ಕೊಂಡು ಅನ್ಪ್ಯಾಕ್ ಮಾಡಿದ್ದೀನಿ. ಈಗ ಡಬಲ್ ಕೆಲಸ ಆಯ್ತು ನನಗೆ. ನೆಕ್ಸ್ಟ್ ಇನ್ನೇನು ಅಭಿ ಒಂದು ಟಾಯ್ ತಂದಿದ್ದಾನೆ, ಡ್ಯಾಡಿ ಜೊತೆ ಇವತ್ತು ಹೊರಗಡೆ ಹೋಗಿದ್ದ. ಇದೊಂದು ಸುಮ್ಮನೆ ಟಾಯ್ ತಂದಿದ್ದಾನೆ. ನಂಗೆ ಇದು ನಾಟ್ ನೆಸೆಸರಿ ಅಂತ ಹೇಳಿದೆ, ಇವಾಗ್ಲೇನೆ ಇದು ಬೇಕಾಗಲ್ಲ, ಒಂದು 2-3 ಮಂತ್ಸ್ ಆಗ್ಲಿ ಬೇಬಿಗೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಸ್ಟಿಲ್ ಅವನು ಒಂದು ಮಗುಗೆ ಕೊಡುತ್ತಾ ಇರೋ ಫಸ್ಟ್ ಚೂಸ್ ಮಾಡಿರೋ ಫಸ್ಟ್ ಟಾಯ್ ಇದು ಇನ್ ಮೆಮೊರಿ ಇಟ್ಕೊಳ್ಳೋಣ ಅಂತ ಇಷ್ಟ ಆಯ್ತು. ಆಮೇಲೆ ಬೇಬಿಗೆ ಸೋಪ್ ಎಲ್ಲ ಯೂಸ್ ಮಾಡ್ತಾ ಇದ್ವಿ. ಇದು ಆಲ್ರೆಡಿ ಹೇಳಿದೆ ಅನ್ಸುತ್ತೆ, ಇದು ಮೆಟರ್ನಿಟಿ ಬೆಲ್ಟ್. ಸೊ ಸಿ ಸೆಕ್ಷನ್ ಕಂಪಲ್ಸರಿ ಅಲ್ವಾ. ನಾನು ಫಸ್ಟ್ ಅಭಿರಾಮ್ಗೆ ನನಗೆ ಸಿ ಸೆಕ್ಷನ್ ಆಗಿದ್ದು, ಅಭಿರಾಮ್ ಹುಟ್ಟುವಾಗ. ಸೊ ಅವನಿಗೂ ಕೂಡ ನಾನು ಮೆಟರ್ನಿಟಿ ಬೆಲ್ಟ್ ಯೂಸ್ ಮಾಡಿದೆ. ನಾನು ಕಂಪ್ಲೀಟ್ಲಿ 4 ಮಂತ್ಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ದೆ. ಇಟ್ ಇಸ್ ವೆರಿ ಎಫೆಕ್ಟಿವ್ ಅಂತ ನನಗೆ ಅನಿಸ್ತು. ಸೊ ಐ ರೆಕಮೆಂಡ್ ದಿಸ್. ನಾನು ಕೂಡ ಇದನ್ನ ನೆಕ್ಸ್ಟ್ ಯೂಸ್ ಮಾಡ್ತೀನಿ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಇದಕ್ಕೆ. ಇದಿಷ್ಟ ಆಯ್ತು. ಇಲ್ಲಿ ಬೇಬಿದು ಇನ್ನೊಂದು ಸೆಟ್ ಏನಂದ್ರೆ
ಬೇಬಿಗೆ ಇದು ಟೈ ಮಾಡೋವಂಥದ್ದು ಜಬ್ಲಾ ತರಿಸಿದ್ದೀನಿ. ಸೊ ಇದಿಷ್ಟು ಸೆಟ್. ಆಕ್ಚುಲಿ ಇದು ರಾಜು ಹೊರಗಡೆ ಹೋಗ್ತಂದಿದ್ದಾರೆ. ಐ ಥಿಂಕ್ ಇದು ನ್ಯೂ ಬಾರ್ನ್ಗೆನಾ ಇಲ್ಲ 2-3 months ಬೇಬಿಗೆನಾ ಗೊತ್ತಾಗ್ತಿಲ್ಲ. ತುಂಬಾ ದೊಡ್ಡ ಸೈಜ್ ತಗೊಂಡ್ಬಿಟ್ಟಿದೆ, ಸ್ವಲ್ಪ ದೊಡ್ಡ ಸೈಜ್ ಆಗಿದೆ. ಥಿಂಕ್ ವಾಟರ್ ವಾಶ್ ಮಾಡಿದ್ರೆ ಕಮ್ಮಿ ಆಗುತ್ತೆ ಅನ್ಕೊಂತೀನಿ. ಈ ತರ ಜಬ್ಲಾಸು ಮತ್ತೆ ಕ್ಯಾಪ್ಸ್ ಒಂದು 3-4 ಸೆಟ್ಸ್ ಕ್ಯಾಪ್ಸ್ ತರಿಸಿದ್ದೀನಿ. ಜೊತೆಗೆ ಬೂಟೀಸ್ 3-4 ಸೆಟ್ಸ್ ಬೂಟೀಸ್ ತರಿಸಿದ್ದೀನಿ. ಈ ತರ ಕೈಗೆ ಎಲಾಸ್ಟಿಕ್ ಮತ್ತೆ ಟೈದು ಎರಡು ಇದೆ. 2 ಸೆಟ್ ಟೈದು ಮತ್ತೆ 2 ಸೆಟ್ ಎಲಾಸ್ಟಿಕ್ ತರಿಸಿದ್ದೀನಿ ಬೂಟೀಸ್ ಹಾಕೋದಕ್ಕೆ. ಆಮೇಲೆ ಬೇಬಿಗೆ ನೇಲ್ ಕಟ್ ಇಟ್ಕೊಂಡಿದ್ದೇನೆ. ಬೇಬಿ ನೇಲ್ ಕಟ್ ಅದನ್ನು ಇಂಪಾರ್ಟೆಂಟ್. ಯಾಕಂದ್ರೆ ಈ ನ್ಯೂ ಬಾರ್ನ್ ಬೇಬಿಗೆ ನನ್ ಅಭಿ ಹುಟ್ಟಿದಾಗ ತುಂಬಾ ನೇಲ್ಸ್ ಎಲ್ಲ ಬಂದ್ಬಿಟ್ಟಿತ್ತು ಆಲ್ರೆಡಿ. ತುಂಬಾ ಸ್ಕ್ರಾಚ್ ಎಲ್ಲ ಆದ್ರೆ ಮುಖ ಎಲ್ಲ ಹಿಂಗೆ ಕೆರ್ಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆ ಬೇಬಿ ನೇಲ್ ಕಟ್ರು ಕೂಡ ಒಂದು ಸೆಟ್ ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ದಟ್ ಅಲ್ಲಿ ಹೋಗಿದ ತಕ್ಷಣ ಅಮ್ಮ ಕಟ್ ಮಾಡ್ತಾರೆ ಬೇಬಿ ನೇಲ್ಸ್ ಎಲ್ಲ. ಇದಿಷ್ಟು ಆಯ್ತು. ಇನ್ನು ನೆಕ್ಸ್ಟ್ ಇದು ಕೆಲವೊಂದು ಹಾಸ್ಪಿಟಲ್ ಅಲ್ಲಿ ಮಸ್ಕಿಟೋಸ್ ಇದ್ದೇ ಇರುತ್ತೆ. ಸೊ ಅದರಿಂದ ಸೇಫ್ ಗಾರ್ಡ್ ಮಾಡ್ಬೇಕು ಅಂದ್ರೆ ಈಗಲೇ ನಾನು ಬೇಬಿಗೆ ಯಾವ್ದು ಯೂಸ್ ಮಾಡ್ತಾ ಇಲ್ಲ ಕ್ರೀಮ್ಸ್ ಅಂತ, ಮಸ್ಕಿಟೋ ಕಡಿಬಾರ್ದು ಅಂತ. ಸೊ ಇದಕ್ಕೆ ಇದೊಂದು ಈ ತರದೊಂದು ನೆಟ್ ತರಿಸ್ಬಿಟ್ಟಿದ್ದೀನಿ, ನೆಟೆಡ್ ಬೆಡ್. ಎಲ್ಲ ಅಮೆಝಾನ್ ಪ್ರಾಡಕ್ಟ್ಸ್ ಇದು. ಈ ನೆಟೆಡ್ ಬೆಡ್ ಅಲ್ಲಿ ಬೇಬಿನ ಹಾಕೋಣ ಅಂತ. ಇದು ರಿಸೀವಿಂಗಿಗೆ ಬೇಬಿ ರಿಸೀವಿಂಗ್ ಸೆಟ್ ಅಂತ ಒಂದು ಸಪ್ರೇಟ್ ಬ್ಯಾಗ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಕ್ವಿಕ್ ಡ್ರೈ ಮತ್ತೆ ಒಂದು ಸೆಟ್ ಇದರಲ್ಲಿದೆ. ಒಂದು ಸೆಟ್ ಬೇಬಿಗೆ ಹಾಕೋದಕ್ಕೆ, ನ್ಯೂ ಬಾರ್ನ್ ಬೇಬಿಗೆ ಹಾಕೋದಕ್ಕೆ ಬಟ್ಟೆಗಳು, ಜೊತೆಗೆ ಇದು ರಿಸೀವಿಂಗ್ ಬ್ಲಾಂಕೆಟ್ ತರ ಇದ್ರೊಳಗಡೆ ಒಂದು ಬ್ಲಾಂಕೆಟ್ ಇಟ್ಟಿದ್ದೀನಿ. ಇದಿಷ್ಟು ನ್ಯೂ ಬಾರ್ನ್ ಬೇಬಿಗೆ ಆಯ್ತು. ರಿಸೀವಿಂಗ್ ಬ್ಲಾಂಕೆಟ್ ಎಲ್ಲಿದೆಪ್ಪ, ಎಲ್ಲ ಪ್ಯಾಕ್ ಮಾಡಿದ್ದೆ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅನ್ಪ್ಯಾಕ್ಡ್ ಅಂತ. ಒಂದು ಸಪ್ರೇಟ್ ಬ್ಯಾಗ್ ಅಲ್ಲಿ ಕೊಟ್ಬಿಟ್ಟಿದ್ದೀನಿ ಅಮ್ಮಂಗೆ. ಇವರು ನರ್ಸ್ ಏನಾದ್ರು ಕೇಳಿದ್ರೆ ಕೊಟ್ಬಿಡ್ಲಿ ಅಂತ. ಇದು ಒಂದು ರಿಸೀವಿಂಗ್ ಬ್ಲಾಂಕೆಟ್, ಕ್ವಿಕ್ ಡ್ರೈ, ಒಂದು ಪೇರ್ ಆಫ್ ಡ್ರೆಸ್ ಎಲ್ಲ ಇದ್ರಲ್ಲಿ ಹಾಕ್ಬಿಟ್ಟಿದ್ದೀನಿ ಒಂದು ಸಪ್ರೇಟ್ ಆಗಿ. ಈವನ್ ಒಂದು ನ್ಯಾಪ್ಕಿನ್ ಕೂಡ, ಒಂದು ಡೈಪರ್ ಮತ್ತೆ ಸ್ವೆಟರ್, ಒಂದು ಬೇಬಿ ರಿಸೀವಿಂಗಿಗೆ ಅಂತ ಒಂದು ವೈಟ್ ಕಲರ್ದು ಶಾಲ್ ತರ, ಇಷ್ಟೆಲ್ಲ ಒಂದು ಸೆಟ್ ಸಪ್ರೇಟ್ ಆಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಡೇ ನಮ್ಗೆ ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ, ಸ್ಪೆಷಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ ನಾವೇ ಏನೇನು ಇರುತ್ತೋ ಅದೆಲ್ಲ ಅಮ್ಮ ನೋಡ್ಕೊಂಡು ಹಾಕೋತಾರೆ. ಸಪ್ರೇಟ್ ಬ್ಯಾಗ್ ಮಾಡ್ಕೊಂಡಿದ್ದೀನಿ. ಇದಿಷ್ಟಾಯ್ತು. ಬೇಬಿ ಅಸೆಸರೀಸ್ ಆಯ್ತು, ನಂದು ಅಸೆಸರೀಸ್ ಆಯ್ತು. ಈಗ ರಾಜು ಸೆಟ್ ಆಫ್ ಕ್ಲಾತ್ಸ್ ಇರ್ಬೋದು, ಮತ್ತೆ ಫೋನ್ ಚಾರ್ಜರ್ಸ್. ವ್ಲಾಗ್ ಕೂಡ ಮಾಡೋದ್ರಿಂದ ಇದು ಟ್ರೈಪಾಡ್ ತಗೋತಾ ಇದೀನಿ. ಟ್ರೈಪಾಡ್ ಒಂದು ಗೊತ್ತಿಲ್ಲ ಎಷ್ಟು ಮಾಡಕ್ ಆಗುತ್ತೋ ಅಂತ ಎಲ್ಲ ರಾಜೀವ್ ಬಿಟ್ಬಿಟ್ಟಿದೀನಿ. ನಾನಂತೂ ಫುಲ್ ಬೇಬಿ ಕೇರ್, ನನ್ ಕೇರ್ ಮಾಡ್ಕೊಳ್ಳೋದೇ ಆಗೋಗುತ್ತೆ. ರಾಜೀವ್ ಎಲ್ಲ ಮಾಡ್ತಾರೆ. ಅವ್ರದ್ದು ಸೆಟ್ ಸಪ್ರೇಟ್ ಆಗಿ ಒಂದು ಪ್ಯಾಕ್ ಮಾಡ್ತಾ ಇದೀನಿ. ಇದಿಷ್ಟು. ಅಮ್ಮಂದ್ ಒಂದು ಸಪ್ರೇಟ್ ಬ್ಯಾಗ್ ಮಾಡ್ತಾ ಇದೀನಿ. ಸೊ ಇದು 4 ಬ್ಯಾಗು, ಬೇಬಿ ಬ್ಯಾಗು, ನನ್ ಬ್ಯಾಗು, ಅಮ್ಮನ್ ಬ್ಯಾಗು ಮತ್ತೆ ರಾಜೀವ್ ಬ್ಯಾಗು. ಹಾಸ್ಪಿಟಲ್ ಬ್ಯಾಗ್ ಎಲ್ಲ ವಿಡಿಯೋ ಎಡಿಟ್ ಮಾಡ್ಕೊಂಡು ಬಂದು ಅಮ್ಮನ ಹತ್ರ ಬಂದೆ. ಅಮ್ಮ ಹೋಳಿಗೆ ಮಾಡ್ತಾ ಇದ್ದಾರೆ. ಇನ್ನೇ ನಾಳೆ ಇವಳು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾಳೆ. ನಾನು ಒಂದ್ಸಲ ಹೇಳಿದ್ದೆ ಅಮ್ಮಂಗೆ, ಅಮ್ಮ ಹೋಳಿಗೆ ತಿನ್ಬೇಕನ್ನಿಸ್ತದೆ ಅಂತ. ಪಾಪ ಅಮ್ಮ ಹೋಳಿಗೆ ಮಾಡ್ತಾ ಇದ್ರು. ಮಧ್ಯಾಹ್ನದ ಲಂಚಿಗೆ ಹೋಳಿಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನಾನು ನೋಡಿ ಸ್ವಲ್ಪ ಪಪ್ಪಾಯ ತಿಂತಾ ಇದ್ದೀನಿ. ಸ್ವಲ್ಪ ಪಪ್ಪಾಯ ತಿನ್ಬೇಕನ್ನಿಸ್ತು. ಸೊ ಇದು ಹೋಳಿಗೆ ರೆಡಿ ಆಯಿತು. ರೆಡಿ ಆಗಿದ ತಕ್ಷಣ ಊಟ ಮಾಡಿದ್ವಿ. ಆಮೇಲೆ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಇತ್ತು. ಸೊ ನಾನು ರಾಜೀವ್ ಈವ್ನಿಂಗ್ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬಂದ್ವಿ. ನಾಳೆನೇ ಹೊರಡೋದು ತುಂಬ ಟೆನ್ಷನ್ ಆಗ್ತಾ ಇತ್ತು. ಹಾಸ್ಪಿಟಲ್ ಅಂದರೆ ಸ್ವಲ್ಪ ಭಯನೇ ಇರುತ್ತೆ. ಸೊ ಎಲ್ಲ ಸುಸೂತ್ರವಾಗಲಿ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಅರ್ಚನೆ ಮಾಡಿಸ್ಬಿಟ್ಟು ಹೊರಟ್ವಿ. ಇದು ನೋಡಿ ನೆಕ್ಸ್ಟ್ ಡೇ ನಾನು ಅಂದರೆ ಅವತ್ತು ಹಾಸ್ಪಿಟಲ್ಗೆ ಹೋಗೋ ದಿನ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸೊ ದೇವ್ರ ಹತ್ರ ಕೈ ಮುಗಿದು ಎಲ್ಲ ಟೆನ್ಷನ್ ಫ್ರೀ ಮಾಡಿಕೊಂಡು, ಮೈಂಡ್ ಸೆಟ್ ಮಾಡಿಕೊಂಡು ನಾನು ರಾಜೀವ್ ಫಸ್ಟ್ ಹಾಸ್ಪಿಟಲ್ಗೆ ಬಂದ್ವಿ. ಅಮ್ಮ ಅಪ್ಪ ಅವರೆಲ್ಲ ನಿಧಾನಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಅವತ್ತು ಮಾರ್ನಿಂಗ್ 9:30ಗೆಲ್ಲ ನಾವು ಹಾಸ್ಪಿಟಲ್ಗೆ ಹೋಗಿ ರಿಸೆಪ್ಷನಲ್ಲೆಲ್ಲ ಮಾತಾಡಿಬಿಟ್ಟು ಫಸ್ಟ್ ಅಡ್ಮಿಷನ್ ತೊಗೊಂಡ್ವಿ. ಇದು ನಮ್ಮ ವಾರ್ಡು, ಸ್ಪೆಷಲ್ ವಾರ್ಡ್ ತೊಗೊಂಡಿದ್ವಿ. ಇಲ್ಲಿ ಅಪ್ಪ ಅಮ್ಮ ಎಲ್ಲ ಮಧ್ಯಾಹ್ನ ಬಂದರು. ನನಗೆಲ್ಲ ಪ್ರಿಲಿಮಿನರಿ ಚೆಕ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ಹಾಸ್ಪಿಟಲಲ್ಲಿ. ಏನ್ ಮಾಡ್ತೀವಿ? ಕಾಪಲ್ ಕಿಕ್ ಮಾಡ್ತೀವಿ. ಏನ್ ಮಾಡ್ತಿದ್ಯಾ? ಊನು ಅಲ್ಲ ಮೇಲ್ಗಡೆ ಇದೆ. ಏನಿದು? ಜಡೆ ಹಾಕ್ಬೇಕಂತೆ ಒಟ್ಟಿಗೆ ಹೋಗ್ತೀನಿ ಮುಂಚೆ.
ಅಮ್ಮ ಸ್ಕೂಲಲ್ಲಿ ಹಾಕ್ತಿದೆ ಇಷ್ಟು ಬೇಡ ಅಲ್ಲ ಬೆಳಿಗ್ಗೆ ಆಗ್ಬೋದು ಅಷ್ಟು ಬೇಡ ಹೌದಾ ಸಿಸ್ಟರ್ ಎಲ್ಲ ಬಂದ್ಬಿಟ್ಟು ಪ್ರಿಲಿಮಿನರಿ ಚೆಕ್ಸಿಗೆ ಅಂತ ಬ್ಲಡ್ ಸ್ಯಾಂಪಲ್ ಎಲ್ಲ ತಗೊಂಡು ಹೋದ್ರು. ಅದಾದ್ಮೇಲೆ ಬಂದ್ಬಿಟ್ಟು ಎಡ್ಜಡೆ ಹಾಕೊಳ್ಳಿ ಅಂದ್ರು. ತುಂಬಾ ಒಂಥರ ಅನಿಸ್ತು, ಇದೇನಿದು ಹಿಂಗ್ ಹೇಳ್ತಿದಾರಲ್ಲ ಅಂತ. ಇದು ರೂಲ್ಸ್ ಅಮ್ಮ, ಹಾಸ್ಪಿಟಲ್ ರೂಲ್ಸ್. ಓಟಿಗೆ ಹೋಗಕ್ಕೂ ಮುಂಚೆ ಪೇಷಂಟ್ಸ್ ಎಲ್ಲ ಈ ತರ ಎಡ್ಜಡೆ ಹಾಕೊಂಡು ಹೋಗ್ಲೇಬೇಕು, ಟೈ ಮಾಡಿ ನೀಟಾಗಿ ಹಾಕೊಳ್ಳಿ ಬೇಗ ಟೈಟ್ ಆಗಿ ಅಂತ ಹೇಳಿದ್ರು. ರೆಡಿ ಆದೆ, ಫುಲ್ ಟೆನ್ಷನ್ ಆಗ್ತಾ ಇತ್ತು ನಂಗೆ. ಇದು ಗೆಟ್ ಸೆಟ್ ಗೋ ಟೈಮ್. ನನಗೆ ಫುಲ್ ಭಯ ಶುರುವಾಗಿತ್ತು. ಓಟಿ ಕರೀತಾ ಇದಾರೆ, ಬಿಟ್ಟು ಬರ್ತೀನಿ. ಅವತ್ತು ನೋಡಿ ಮಧ್ಯಾಹ್ನ 3:30 ಮಗು ಹುಟ್ಟು. ಮಗುವೆಲ್ಲ ಹುಟ್ಟಿದ್ಮೇಲೆ ಎಲ್ಲರೂ ಖುಷಿಯಾಗಿದ್ರು ಮಗು ಮುಖ ನೋಡ್ಬಿಟ್ಟು. ನಾನು ಬಾಡಿ ಶಿಫ್ಟ್ ಆದೆ. ನೆಕ್ಸ್ಟ್ ಡೇ ಏನೇನಾಯ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಲಾಗಲ್ಲಿ ಕವರ್ ಮಾಡ್ತೀನಿ. ಅಭಿ ಹೆಂಗಿದೆ? ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಮರ ಡೈರೀಸ್ ಚಾನಲ್ಗೆ.